ನೀವು ಇವಾಗಲೇ ಈ ವಿಡಿಯೋ ತಮ್ಮನೇಲಲ್ಲಿ ನೋಡಿರ್ತೀರಾ. ಈ ವಿಡಿಯೋ ಯಾವ್ದ್ರ ಬಗ್ಗೆ ಇರ್ಬೋದು ಅಂತ. ನಿಮ್ಮ ಹತ್ರ ಅಕಸ್ಮಾತ್ ಆಲ್ರೆಡಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಇದ್ರೆ ಈ ವಿಡಿಯೋ ನೀವು ಇಲ್ಲೇ ನೋಡೋದನ್ನ ನಿಲ್ಲಿಸಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆಯವ್ರಿಗೂ ಇನ್ಕಮ್ ಬರುತ್ತೆ. ನಿಮ್ಮ ಮೇಲೆ ಯಾವುದೇ ರೀತಿ ಡಿಪೆಂಡೆನ್ಸಿ ಇಲ್ಲ ನಿಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಸಿಚುವೇಶನ್ ನೀವು ಇಲ್ಲ ಅಂತಂದ್ರೆ ಚೇಂಜ್ ಆಗಲ್ಲ ಅನ್ನೋದಾಗಿದ್ರೆ ಈ ವಿಡಿಯೋ ನೀವು ಇಲ್ಲೇ ನೋಡೋದನ್ನ ನಿಲ್ಲಿಸಬಹುದು. ಆದ್ರೆ ಈ ವಿಡಿಯೋ ನೋಡ್ತಿರೋರಲ್ಲಿ 99% ಜನಕ್ಕೆ 99.9% ಚಾನ್ಸ್ ಇದೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬೇಕೇ ಬೇಕು ಅನ್ನೋದಕ್ಕೆ. ಈ ವಿಡಿಯೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಅಲ್ಲ, ಆದ್ರೆ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂಗೆ ನಾವು ಯಾವ್ಯಾವ ತಪ್ಪುಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ. ನೀವು ಈ ವಿಡಿಯೋನ ಸ್ಟಾರ್ಟ್ ಇಂದ ಎಂಡ್ ವರೆಗೂ ನೋಡಿ. ನಿಮಗೆ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್ ಮಾಡೋದಕ್ಕೋಸ್ಕರ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್. ನೀವು ಒಂದು ಬೈಕ್ ತಗೋಬೇಕು ಅಂತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ತಗೋತೀರಾ. ಒಂದು ಕಾರ್ ತಗೊಂಡ್ರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತೀರಾ. ಇವಾಗೆಲ್ಲ ಜಾಸ್ತಿ ಏನ್ ಟ್ರೆಂಡ್ ನಡೀತಿದೆ ಅಂತಂದ್ರೆ ತುಂಬಾ ಜನ ನಾವು ಇಂಡಿಪೆಂಡೆಂಟ್ ಹೌಸಿಂಗ್ ಬೇಡ, ನಮಗೆ ಅಪಾರ್ಟ್ಮೆಂಟ್ಸ್ ಮತ್ತೆ ಗೇಟೆಡ್ ಕಮ್ಯುನಿಟೀಸ್ ಬೇಕು ಅಂತಂದ್ರೆ, ಯಾಕೆಂದ್ರೆ ಅದರಲ್ಲಿ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇರುತ್ತೆ. ಇದೆಲ್ಲ ಬಿಡಿ, ತುಂಬಾ ಜನ 80,000 90,000 1 ಲಕ್ಷ ರೂಪಾಯಿ ಕೊಟ್ಟು ಐಫೋನ್ಗಳನ್ನು ತಗೊಂತಾ ಇರ್ತಾರೆ. ಅವ್ರ ಐಫೋನ್ ನ EMI ತಗೊಂಡ್ರು ಅದಕ್ಕೂ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಆ ಇನ್ಶೂರೆನ್ಸ್ಗೂ EMI ಕಟ್ತಾ ಇರ್ತಾರೆ. ನೀವು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಕೇಳೋದಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಬ್ಯಾಂಕ್ ಅವರು ನಿಮ್ಗೆ ಇನ್ಶೂರೆನ್ಸ್ ಇಲ್ಲದೆ ನಿಮ್ಗೆ ಲೋನ್ ಕೊಡಲ್ಲ. ಸೊ ಈ ತರ ನಮ್ಮ ಜೀವನದಲ್ಲಿ ಎಲ್ಲ ವ್ಯಾಲ್ಯೂಯಬಲ್ ಆಸೆಟ್ಸ್ ಗಳು ಇನ್ಶೂರೆನ್ಸ್ ಇಂದ ಕವರ್ ಆಗಿದಾವೆ. ಇದಕ್ಕೇನ್ ರೀಸನ್ ಅಂತಂದ್ರೆ, ಒಂದ್ ವೇಳೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಆದ್ರೆ, ಇಲ್ಲ ಏನಾದ್ರು ಡ್ಯಾಮೇಜ್ ಆದ್ರೆ, ಇಲ್ಲ ನೀವು ಬೈಕ್ ತಗೊಂಡಿರ್ತೀರಾ ಬೈಕ್ ಡ್ಯಾಮೇಜ್ ಆಯ್ತು, ಇಲ್ಲ ನೀವು ಕಾರ್ ತಗೊಂಡಿರ್ತೀರಾ ಆಕ್ಸಿಡೆಂಟ್ ಅಲ್ಲಿ ಏನೋ ಒಂದು ಡ್ಯಾಮೇಜ್ ಆಯ್ತು, ನಿಮ್ಮ ಹತ್ರ ಆಲ್ರೆಡಿ ಇನ್ಶೂರೆನ್ಸ್ ಇದ್ರೆ ಆ ಇನ್ಶೂರರ್ ಇಲ್ಲ ಇನ್ಶೂರೆನ್ಸ್ ಕಂಪನಿ ಅವರು ಅದಕ್ಕೆ ಪೇ ಮಾಡ್ತಾರೆ. ಸೊ ಮೊದಲನೇ ಮಿಸ್ಟೇಕ್ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಯೂಸ್ ಮಾಡೋ ಎಲ್ಲಾ ವಸ್ತುಗಳಿಗೂ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಆದ್ರೆ ಅವ್ರ ಲೈಫ್ ಅಂತ ಬಂದಾಗ ಅದಕ್ಕೆ ಮಾತ್ರ ಇನ್ಶೂರೆನ್ಸ್ ಮಾಡಿಸಿರಲ್ಲ. ನಿಮ್ಗೊಂದು ನಾರ್ಮಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ನೀವು ಯಾವ್ದೋ ಒಂದು ಬಿಲ್ಡಿಂಗ್ ಇಲ್ಲ ಅಪಾರ್ಟ್ಮೆಂಟ್ ಗೆ ಸೆಕ್ಯೂರಿಟಿ ಗಾರ್ಡನ್ ಇಟ್ಟಿದ್ದೀರಾ ಅಂತಂದ್ರೆ, ನೀವು ಆ ಬಿಲ್ಡಿಂಗ್ ಇಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಕಳ್ತನ ಆಗ್ಲೇಬೇಕು ಅಂತ ಅರ್ಥನ? ನೀವು ಕಳ್ತನ ಪಕ್ಕ ಹಾಗೆ ಆಗುತ್ತೆ ಅಂದ್ರೆ ಮಾತ್ರ ನಾವು ಸೆಕ್ಯೂರಿಟಿ ಗಾರ್ಡನ್ ಹೈರ್ ಮಾಡ್ತೀವಿ ಇಲ್ಲ ಇನ್ಶೂರೆನ್ಸ್ ತಗೋತೀವಿ ಅಂತ ಹೇಳ್ತೀರಾ? ನೀವು ಅಕಸ್ಮಾತ್ ಸೆಕ್ಯೂರಿಟಿ ಗಾರ್ಡನ್ ಹೈರ್ ಮಾಡಿದೀರಾ ಬಟ್ ಬಿಲ್ಡಿಂಗ್ ಅಲ್ಲಿ ಯಾವುದೇ ರೀತಿ ಕಳ್ತನ ಆಗಿಲ್ಲ ಅಂತಂದ್ರೆ ನಿಮ್ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಸ್ಯಾಲರಿ ವಾಪಸ್ ಕೊಡು ಅಂತ ಕೇಳ್ತೀರಾ? ನೀವು ಬೈಕಿಗೆ ಇನ್ಶೂರೆನ್ಸ್ ತಗೊಂಡಿರ್ತೀರಾ, ನಿಮ್ಗೆ ಎಲ್ಲೂ ಆಕ್ಸಿಡೆಂಟ್ ಮಾಡಲ್ಲ, ನೀವೆಲ್ಲೂ ಬೈಕ್ ಡ್ಯಾಮೇಜ್ ಮಾಡಲ್ಲ. ನೀವು ಯಾವ ಕಂಪನಿಯಿಂದ ಇನ್ಶೂರೆನ್ಸ್ ತಗೊಂಡಿರ್ತೀರೋ ಅವ್ರ ಕಡೆಯಿಂದ ನಿಮ್ಗೆ ₹1 ಕೂಡ ಇನ್ಶೂರೆನ್ಸ್ ಕ್ಲೇಮ್ ಆಗಿರಲ್ಲ. ಸೊ ಈ ತರ ಇದ್ದಾಗ ನೀವು ಇನ್ಶೂರೆನ್ಸ್ ಕಂಪನಿ ಹತ್ರ ಹೋಗ್ಬಿಟ್ಟು ನಾನು ಕಟ್ಟಿರೋ ಪ್ರೀಮಿಯಂ ಎಲ್ಲ ವಾಪಸ್ ಕೊಡ್ರಿ, ನಾನು ಇನ್ಶೂರೆನ್ಸ್ ಪಾಲಿಸಿಗೆ ಏನ್ ಪೇ ಮಾಡಿದ್ದೆ ಆ ದುಡ್ಡನ್ನು ವಾಪಸ್ ಕೊಡ್ರಿ ಅಂತ ಕೇಳ್ತೀರಾ? ನೀವು ನಿಮ್ಮ ಐಫೋನ್ಗೂ ಇನ್ಶೂರೆನ್ಸ್ ತಗೊಂಡಿರ್ತೀರಾ, ಐಫೋನ್ ನಿಮ್ ಕೆಳಗೆ ಬಿದ್ದಿಲ್ಲ, ಡ್ಯಾಮೇಜ್ ಆಗಿಲ್ಲ, ಏನು ಹೊಡೆದೋಗಿಲ್ಲ, ಏನು ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾಗಿರೋ ಅವಶ್ಯಕತೆನೇ ಬಂದಿಲ್ಲ ಅಂತಂದಾಗ ಆ ಇನ್ಶೂರೆನ್ಸ್ ನೀವು ಪೇ ಮಾಡಿದ ಅಮೌಂಟ್ ನಿಮ್ಗೆ ರೀಫಂಡ್ ಕೊಡ್ತಾರ. ಹಂಗಿದ್ಮೇಲೆ ನೀವು ಲೈಫ್ ಇನ್ಶೂರೆನ್ಸ್ ತಗೊಂಡು ನಿಮ್ ಲೈಫಿಗೆ ಏನು ಆಗ್ಲಿಲ್ಲ ಅಂತಂದ್ರೆ ಯಾಕೆ ದುಡ್ಡು ವೇಸ್ಟ್ ಆಯ್ತು ಅಂತ ಅನ್ಕೋತೀರಾ? ನಿಮ್ಗೆ ಏನು ಆಗ್ಲಿಲ್ಲ ಅಂತಂದ್ರೆ ನೀವು ಕಟ್ಟಿರೋ ದುಡ್ಡು ನಿಮ್ಗೆ ವಾಪಸ್ ಸಿಗ್ಬೇಕು ಅಂತ ಯಾಕೆ ಅನ್ಸುತ್ತೆ? ನಾನು ಸೆಕೆಂಡ್ ಮಿಸ್ಟೇಕ್ ಜನರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಮಾತಾಡಬೇಕು ಅಂತಂದ್ರೆ, ನಾನು ಲೈಫ್ ಇನ್ಶೂರೆನ್ಸ್ ತಗೊಂಡು ನನ್ನ ಲೈಫಲ್ಲಿ ನನಗೆ ಏನು ಆಗ್ಲಿಲ್ಲ ಅಂತಂದ್ರೆ ನಾನ್ ಕಟ್ಟಿರೋ ದುಡ್ಡು ನನಗೆ ವಾಪಸ್ ಬರಬೇಕು ಅಂತ ಅನ್ಕೊಳ್ಳೋದು. ನೀವು ಒಂದು ಲೈಫ್ ಇನ್ಶೂರೆನ್ಸ್ ತಗೊಂಡಿರ್ತೀರಾ 30 ವರ್ಷಕ್ಕೋಸ್ಕರ. ಆ 30 ವರ್ಷದಲ್ಲಿ ನಿಮ್ಗೆ ಏನು ಆಗ್ಲೇ ಇಲ್ಲ, ನೀವು ಆ ಲೈಫ್ ಇನ್ಶೂರೆನ್ಸ್ ಕ್ಲೇಮೇ ಮಾಡಿಲ್ಲ ಅಂತಂದ್ರೆ ನೀವು ಕಟ್ಟಿರೋ ದುಡ್ಡು ನಿಮ್ಗೆ ವೇಸ್ಟ್ ಆಯ್ತು ಅಂತ ಅನ್ಸುತ್ತೆ. ಸೊ ಈ ತರ ಥಿಂಕಿಂಗ್ ಇರೋದ್ರಿಂದ ಜನರು ಸಾಮಾನ್ಯವಾಗಿ ಯಾವ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ, ನಾವು ಲೈಫ್ ಇನ್ಶೂರೆನ್ಸ್ ತಗೊಂಡು ನಮ್ಗೇನು ಆಗ್ಲೇ ಇಲ್ಲ, ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಲೇ ಇಲ್ಲ ಅಂತಂದ್ರೆ ನಾನ್ ಕಟ್ಟಿರೋ ದುಡ್ಡು ನನಗೆ ವಾಪಸ್ ಬರುತ್ತಲ್ಲ ಆ ತರ ಪಾಲಿಸಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇದನ್ನ ನಾವು ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸೀಸ್ ಅಂತ ಕರಿತೀವಿ. ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಂಪನಿಗಳು ಇದಾವೆ ಈ ತರ ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸಿಗಳನ್ನ ಇಶ್ಯೂ ಮಾಡೋರು. ಇದು ಬಿಟ್ರೆ ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ಶೂರೆನ್ಸ್ ನ ಕಂಬೈನ್ ಮಾಡಿ ಒಂದು ಪ್ರಾಡಕ್ಟ್ ಆಗಿ ಸೆಲ್ ಮಾಡೋ ಕಂಪನಿಗಳನ್ನ ನೀವು ಮಾರ್ಕೆಟ್ ಅಲ್ಲಿ ಜಾಸ್ತಿ ನೋಡಬಹುದು. ನಾನು ಲೈಫ್ ಇನ್ಶೂರೆನ್ಸ್ ತಗೊಂಡು ನನ್ನ ಲೈಫಲ್ಲಿ ಏನು ಆಗ್ಲೇ ಇಲ್ಲ ಅಂತಂದ್ರೆ ನಾನು ಕಟ್ಟಿರೋ ದುಡ್ಡು ವಾಪಸ್ ಬರಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅಂತವ್ರಿಗೆ ಈ ತರ ಪಾಲಿಸೀಸ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಯಾವ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ನಿಮ್ ಫೈನಾನ್ಷಿಯಲ್ ಜರ್ನಿಯಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ಮತ್ತೆ ನಿಮ್ ಇನ್ಶೂರೆನ್ಸ್ ನ ಸಪರೇಟ್ ಆಗಿ ಇಡಬೇಕು. ಇದು ಸಿಕ್ಕಾಪಟ್ಟೆ ಕಾಮನ್ ಮಿಸ್ಟೇಕ್ ಜನರು ಮಾಡೋದು. ಅವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ತುಂಬಾ ಜನಕ್ಕೆ. ಈ ತರ ರಿಟರ್ನ್ ಆಫ್ ಪ್ರೀಮಿಯಂ ಈ ತರ ಇನ್ಶೂರೆನ್ಸ್ ಪಾಲಿಸಿಗಳನ್ನೆಲ್ಲ ತಗೋಬಿಡ್ತಾರೆ. ನಾವು ಕಟ್ಟಿರೋ ದುಡ್ಡೆಲ್ಲ ನಾವು ವಾಪಸ್ ಬರುತ್ತೆ, ಇನ್ನೂ ಎಕ್ಸ್ಟ್ರಾ ವಾಪಸ್ ಬರುತ್ತೆ ಅಂತ ಅನ್ಕೊಂಡು. ಇದು ಫಂಡಮೆಂಟಲಿನೇ ತುಂಬಾ ದೊಡ್ಡ ಮಿಸ್ಟೇಕ್. ನೀವು ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಕಂಬೈನ್ ಮಾಡಂಗಿಲ್ಲ. ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಯಾವತ್ತೇ ಇದ್ರೂ ನೀವು ಸಪರೇಟ್ ಆಗಿ ಇಡಬೇಕು. ನಿಮಗೆ ಕಾಮನ್ ಆಗಿ ಲೈಫ್ ಇನ್ಶೂರೆನ್ಸ್ ಕಂಪನಿಗಳು, ಲೈಫ್ ಇನ್ಶೂರೆನ್ಸ್ ಏಜೆಂಟ್ಸ್ಗಳು ಯಾವ ತರ ಪಾಲಿಸಿ ಸೆಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಆನ್ಯುವಲ್ ಇನ್ಕಮ್ ಇಲ್ಲ ಒಂದು ವರ್ಷಕ್ಕೆ ನಿಮಗೆ ಬರೋ ಸ್ಯಾಲರಿ ಟೋಟಲ್ 5 lakhs ಇದೆ ಅಂತ ಅನ್ಕೊಳ್ಳಿ. ನೀವು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಲೈಫ್ ಇನ್ಶೂರೆನ್ಸ್ ಕವರ್ ನಿಮ್ಗೆ ಎಷ್ಟಿರಬೇಕು? ಇದರದ್ದು 10 times ಇರಬೇಕು. ಅಂದ್ರೆ ನಿಮಗೆ 50 lakh rupees ಅಷ್ಟು ಕವರ್ ಆದ್ರೂ ನಿಮ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇರಬೇಕು. ಸಾಮಾನ್ಯವಾಗಿ ಎಲ್ಲರೂ ಯಾವ ತರ ಪಾಲಿಸಿನ ಸೆಲೆಕ್ಟ್ ಮಾಡಿರ್ತಾರೆ, ಇಲ್ಲ ಯಾವ ತರ ಪಾಲಿಸಿನ ಬೈ ಮಾಡಿರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಆಯ್ತು ಅಂತಂದ್ರೆ, ನೀವು ನಿಮ್ ಫ್ಯಾಮಿಲಿ ಜೊತೆ ಇಲ್ಲ ಅಂತಂದ್ರೆ ನಿಮ್ ಫ್ಯಾಮಿಲಿಗೆ 25 lakhs ಸಮ್ ಅಶ್ಯೂರ್ಡ್ ಈ ಅಮೌಂಟ್ ನಿಮ್ ಫ್ಯಾಮಿಲಿ ಅವ್ರಿಗೆ ಬರುತ್ತೆ. ಅಕಸ್ಮಾತ್ ಒಂದ್ ವೇಳೆ ನಿಮ್ಗೆ ಆಕ್ಸಿಡೆಂಟಲ್ ಡೆತ್ ಆಯ್ತು ಇಲ್ಲ ಡಿಸಬಿಲಿಟಿ ಆಯ್ತು ಅಂತಂದ್ರೆ ನಿಮ್ಗೆ 25 lakhs ಕವರ್ ಅಮೌಂಟ್ ಆ ಟೈಮಲ್ಲಿ ಬರುತ್ತೆ. ಸೊ ಇದೆರಡು ಸೇರಿ ನಿಮ್ಗೆ ಇವಾಗ ನೀವು ತಗೊಂಡಿರೋ ಇನ್ಶೂರೆನ್ಸ್ ಪಾಲಿಸಿಲಿ 50 lakhs ಕವರ್ ಇದೆ ಅಂತ ಆಯ್ತು. ಇದರಲ್ಲಿ ಮೆಚುರಿಟಿ ಅಮೌಂಟ್ 42 lakhs ಅಂತ ಇದೆ. ಒಂದು ಎಕ್ಸಾಂಪಲ್ಗೆ ನಾನು ನನ್ನ ಸುತ್ತಮುತ್ತನೇ ನನ್ ಗೊತ್ತಿರೋರೆ ತಗೊಂಡಿರೋ ಪಾಲಿಸಿನ ನೋಡಿ ನಾನು ಅದನ್ನ ರಿಸರ್ಚ್ ಮಾಡ್ಬಿಟ್ಟು ಈ ಎಕ್ಸಾಂಪಲ್ ನ ಫಾರ್ಮುಲೇಟ್ ಮಾಡಿರೋದು. ಸೊ ಇದರಲ್ಲಿ ಮೆಚುರಿಟಿ ಅಮೌಂಟ್ 42 lakhs ಇದೆ. ಸೊ ಮೆಚುರಿಟಿ ಅಮೌಂಟ್ ಅಂತಂದ್ರೆ ಈ ಪಾಲಿಸಿ ಕವರ್ ನೀವು ಎಷ್ಟು ವರ್ಷಕ್ಕೆ ತಗೊಂಡಿರ್ತೀರಾ ಆ ಟೈಮಲ್ಲಿ ನಿಮ್ಗೆ ಏನೋ ಆಗ್ಲೇ ಇಲ್ಲ, ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಲೇ ಇಲ್ಲ ಅಂತ
ಅಂತಂದ್ರೆ ಆ ಟೈಮ್ ಕಳೆದ್ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಕೊಡ್ತಾರೆ ಅಂತ. ಡ್ಯೂರೇಷನ್ 16 ಇಯರ್ಸ್ ಇದೆ, ಅಂದ್ರೆ 16 ವರ್ಷಕ್ಕೆ ಈ ಪಾಲಿಸಿ ಕವರ್ ನಿಮ್ಮ ಹತ್ರ ಇರುತ್ತೆ. ಪ್ರೀಮಿಯಂ ಪೇಮೆಂಟ್ 10 ಇಯರ್ಸ್ ಅಂತ ತಗೊಳ್ಳೋಣ, ಯಾಕೆಂದ್ರೆ ಸಾಮಾನ್ಯವಾಗಿ ನೀವು 10 ವರ್ಷ ಈ ಪಾಲಿಸಿಗೆ ಪ್ರೀಮಿಯಂ ಕಟ್ಕೊಂಡು ಹೋಗ್ತಾ ಇರ್ತೀರಾ. ಪ್ರತಿ ತಿಂಗಳಾಗಿರ್ಬೋದು, ಇಲ್ಲ ವರ್ಷಕ್ಕೆ ಒಂದ್ಸತಿ ಇಲ್ಲ 2 ಸತಿ ಆಗಿರ್ಬೋದು. ಸೊ ಪ್ರೀಮಿಯಂ ನೀವು ಪ್ರತಿ ತಿಂಗಳು ಏನ್ ಕಟ್ತೀರಾ ಅದು 20,000 ರೂಪಾಯಿ ಅಂತ ತಗೊಳ್ಳೋಣ, ಇಲ್ಲ ವರ್ಷಕ್ಕೆ 2,40,000 ರೂಪಾಯಿ ಅಂತ ತಗೊಳ್ಳೋಣ. ನಾನು ಹೇಳ್ದಂಗೆ ಇದೊಂದು ರಿಯಲ್ ಪಾಲಿಸಿ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತಾ ಇರೋದು. ನನ್ನ ಸರ್ಕಲ್ ಅಲ್ಲಿ ನನ್ಗೆ ಗೊತ್ತಿರೋ ಒಬ್ಬ ಫ್ರೆಂಡೇ ಈ ತರ ಒಂದು ಪಾಲಿಸಿ ತಗೊಂಡು ತಿಂಗಳು 20,000 ರೂಪಾಯಿ ಕಟ್ತಾ ಇದ್ದೇನೆ. ನಾನು ಇವಾಗ ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ಪಾಲಿಸಿ ಡೀಟೇಲ್ಸ್, ಈ ಎಕ್ಸಾಕ್ಟ್ ಪಾಲಿಸಿ ತಗೊಂಡಿರೋ ಒಬ್ಬರ ಎಕ್ಸಾಂಪಲ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಪ್ರೀಮಿಯಂ ಈ ಪಾಲಿಸಿಗೆ ನಾವು ಪ್ರತಿ ತಿಂಗಳು 20,000 ರೂಪಾಯಿ ಅಂತ ತಗೊಂಡ್ವಿ. ಸೊ ಒಂದು ವರ್ಷಕ್ಕೆ ನೀವು 2,40,000 ರೂಪಾಯಿ ಕಟ್ತಾ ಇದ್ದೀರಾ. ನೀವು ಈ ಲೈಫ್ ಇನ್ಶೂರೆನ್ಸ್ಗೆ ನೀವು ಪೇಮೆಂಟ್ಸ್ ಮಾಡ್ತಿರೋದ್ರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ ಟೋಟಲ್ ಆಗಿ 16 ವರ್ಷಕ್ಕೂ ಸೇರಿ ನಿಮಗೆ 5 ಲಕ್ಷ ರೂಪಾಯಿ ಅಷ್ಟು ನೀವು ಟ್ಯಾಕ್ಸಸ್ ಅಲ್ಲಿ ಸೇವ್ ಮಾಡಿರ್ತೀರಾ. ಸೊ ನಾವು ಟ್ಯಾಕ್ಸ್ ಬೆನಿಫಿಟ್ 5 lakhs ಅಂತ ತಗೊಳ್ಳೋಣ. ನಿಮಗೆ 16 ವರ್ಷ ಆದ್ಮೇಲೆ ಈ ಮೆಚುರಿಟಿ ಅಮೌಂಟ್ ಬರ್ತಾ ಇರೋದು 42 lakhs. ಅದು ಬಿಟ್ರೆ ನೀವು ಟ್ಯಾಕ್ಸ್ ಒಂದು 5 lakhs ಸೇವ್ ಮಾಡಿದೀರಾ ಅಂತಂದ್ರೆ ನಿಮಗೆ ಟೋಟಲ್ ಬೆನಿಫಿಟ್ ಇದರಿಂದ 47 lakhs ಆಗಿದೆ ಅಂತ ತಗೊಳ್ಳೋಣ. ನಾನು ಈ ಎಕ್ಸಾಂಪಲ್ ಯಾಕೆ ಸೆಲೆಕ್ಟ್ ಮಾಡಿದೀನಿ ಅಂತಂದ್ರೆ ನನಗೆ ಗೊತ್ತಿರೋರೇ ಒಬ್ರು ಈ ಪಾಲಿಸಿ ತಗೊಂಡಿದ್ದಾರೆ ಅಂತ ಹೇಳಿದೆ. ನಿಮ್ಮ ಆನ್ಯುವಲ್ ಇನ್ಕಮ್ ಅಕಸ್ಮಾತ್ 5 lakhs ಇದೆ ಅಂತಂದ್ರೆ ನೀವು ಅಟ್ಲೀಸ್ಟ್ 10x ಇಲ್ಲ 50 lakh rupees ಅಷ್ಟು ಕವರ್ ಇರೋ ಪಾಲಿಸಿನ ತಗೋಬೇಕು ಅಂತ ಹೇಳಿದೆ. ಸೊ ನಾವು ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ ನಿಮಗೆ ಇನ್ಶೂರೆನ್ಸ್ ಮತ್ತೆ ಆಕ್ಸಿಡೆಂಟಲ್ ಬೆನಿಫಿಟ್ ಎರಡು ಸೇರಿ ನಿಮಗೆ 50 lakhs ಕವರ್ ಸಿಗ್ತಾ ಇದೆ. ಸೊ ನೀವು ಪ್ರತಿ ತಿಂಗಳು 20,000 ರೂಪಾಯಿ ಕಟ್ತಾ ಇದ್ದೀರಾ ಈ ಪಾಲಿಸಿಗೆ, ಇಲ್ಲ ಒಂದು ವರ್ಷಕ್ಕೆ 2,40,000 ರೂಪಾಯಿ ಕಟ್ತಾ ಇದ್ದೀರಾ ಅಂತಂದ್ರೆ 10 ವರ್ಷಕ್ಕೆ ನೀವು 24 ಲಕ್ಷ ಕಟ್ಟಿರ್ತೀರಾ. ಬಟ್ 16 ವರ್ಷ ಅಂದ್ರೆ ಈ ಪಾಲಿಸಿ ಟರ್ಮ್ 16 ವರ್ಷ ಆದ್ಮೇಲೆ ನಿಮಗೆ ಸಿಗ್ತಾ ಇರೋ ಟೋಟಲ್ ಬೆನಿಫಿಟ್ ಟೋಟಲ್ ಅಮೌಂಟ್ 47 lakhs ಅನ್ನೋದನ್ನ ನೋಡಿದ್ವಿ. ಇದು ಆಲ್ಮೋಸ್ಟ್ ನೀವು ಕಟ್ಟಿರೋ ಅಮೌಂಟ್ ಗೆ ಡಬಲ್ ತರ, ಅಂದ್ರೆ 24 lakhs ನೀವು ಡಬಲ್ ಮಾಡಿದ್ರೆ 48 lakhs ಬರುತ್ತೆ. ಆಲ್ಮೋಸ್ಟ್ ಡಬಲ್ ಅಮೌಂಟ್ ಅಷ್ಟು ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ. ಸೊ ಇವಾಗ ತುಂಬಾ ಜನ ಹೇಳ್ತಾರೆ ನಾನು ಕಟ್ಟಿರೋ ದುಡ್ಡಿಲ್ಲ, ನಾನು ಇನ್ವೆಸ್ಟ್ ಮಾಡೋ ಅಮೌಂಟ್ ನನಗೆ ಆಕ್ಚುಲಿ ಡಬಲ್ ಆಗಿ ಸಿಗ್ತಾ ಇದೆ 16 ವರ್ಷ ಆದ್ಮೇಲೆ ಅಂತ. ನಾನು ಅಕಸ್ಮಾತ್ ಈ ಪಾಲಿಸಿನ ತಗೊಂಡು ನನಗೆ ಏನಾದ್ರು ಆಯ್ತು ಅಂತಂದ್ರೆ ನನ್ನ ಫ್ಯಾಮಿಲಿಗೆ ದುಡ್ಡು ಸಿಗುತ್ತೆ, ನನಗೇನು ಆಗ್ಲಿಲ್ಲ ಅಂತಂದ್ರೂ ನನ್ನ ದುಡ್ಡು ವಾಪಸ್ ಸಿಗುತ್ತೆ ಅಂತ ವಾದ ಮಾಡ್ತಾರೆ. ನಾನು ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಈ ಪಾಲಿಸಿ ಟೋಟಲ್ ಟರ್ಮ್ ಮುಗಿದ್ಮೇಲೆ ಅಂದ್ರೆ 16 ವರ್ಷ ಮುಗಿದ್ಮೇಲೆ ನಿಮಗೆ ಸಿಗ್ತಾ ಇರೋ ಟೋಟಲ್ ಬೆನಿಫಿಟ್ ಪ್ರಕಾರ ನಿಮಗೆ ವರ್ಷಕ್ಕೆ ಇಲ್ಲ ಆನ್ಯುವಲೈಸ್ಡ್ ರಿಟರ್ನ್ಸ್ ಎಷ್ಟು ಸಿಗ್ತಾ ಇದೆ ಅಂತ ನೋಡ್ಕೊಂಡ್ರೆ ನಿಮ್ಗೆ ವರ್ಷಕ್ಕೆ ಆಲ್ಮೋಸ್ಟ್ ಆವರೇಜ್ 4.4% ಅಷ್ಟು ರಿಟರ್ನ್ ಸಿಗ್ತಾ ಇದೆ. ಸೊ ಅಕಸ್ಮಾತ್ ನೀವ್ ಅನ್ಕೊಂಡ್ರೆ ನಾನು ಬರೀ 10 ವರ್ಷ ಮಾತ್ರ ಪ್ರೀಮಿಯಂ ಕಟ್ತಾ ಇದ್ದೀನಿ, ಅದಾದ್ಮೇಲೆ 6 years ಇಲ್ಲ 6 ವರ್ಷ ನಾನು ಏನು ಕಟ್ತಾನೆ ಇಲ್ಲ. ಸೊ ಟೋಟಲ್ ಆಗಿ ನಿಮ್ಗೆ 16 ವರ್ಷ ಆದ್ಮೇಲೆ ಸಿಗ್ತಿರೋ ಅಮೌಂಟ್ಗೆ ನೀವು ಎಷ್ಟು ಆನ್ಯುವಲೈಸ್ಡ್ ರಿಟರ್ನ್ಸ್ ಇಲ್ಲ ಪ್ರತಿ ವರ್ಷ ಅಂದಾಜು ಎಷ್ಟು ರಿಟರ್ನ್ ಸಿಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 6.63% ಬರ್ತಾ ಇದೆ. ನೀವಿಲ್ಲಿ ಯಾವ ಬೆನಿಫಿಟ್ ಮೇಲೆ ಡಿಪೆಂಡ್ ಆಗ್ತಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಅಕಸ್ಮಾತ್ ಏನೂ ಆಗ್ಲೇ ಇಲ್ಲ ಅಂತ ಅಂದ್ರೂ ಈ ಪಾಲಿಸಿಯಲ್ಲಿ ನಿಮಗೆ ದುಡ್ಡು ವಾಪಸ್ ಬರ್ತಾ ಇದೆ. ಆದ್ರೆ ನಿಮಗೆ ಟೋಟಲ್ ದುಡ್ಡು ಇಲ್ಲ ಟೋಟಲ್ ಬೆನಿಫಿಟ್ ಎಷ್ಟು ವಾಪಸ್ ಬರ್ತಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 4-5% ಬರುತ್ತೆ. ಇದು ಇನ್ಫ್ಲೇಷನ್ ಕೂಡ ಬೀಟ್ ಮಾಡಲ್ಲ. ಸೊ ಈ ತರ ಒಂದು ರಿಟರ್ನ್ ಆಫ್ ಪ್ರೀಮಿಯಂ ಇಲ್ಲ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವಾಗ ನಾವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಕಡೆ ಬರೋಣ. ನಾನು ಎಲ್ಲಾ ಕ್ರೈಟೀರಿಯಾ ಇದೇ ತರ ಸೇಮ್ ಇಡ್ತೀನಿ. ನಿಮ್ಮ ಆನ್ಯುವಲ್ ಇನ್ಕಮ್ 5 lakhs ಇರೋದ್ರಿಂದ ನಿಮಗೆ 50 lakhs ಕವರ್ ಇರೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬೇಕು. ಸೊ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಂದ್ರೆ ನಿಮಗೆ 50 lakh ಕವರ್ ಇರೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬೇಕು ಅಂತಂದ್ರೆ ನಿಮಗೆ 1,000 ರೂಪಾಯಿಂದ 1,150 ರೂಪಾಯಿ ಒಳಗಡೆ ನಿಮಗೆ 50 lakhs ಕವರ್ ಇರೋ ಪಾಲಿಸಿ ಸಿಗುತ್ತೆ. ಅಂದ್ರೆ ನೀವು ಒಂದು 25 to 35 ಏಜ್ ಗ್ರೂಪ್ ಅಲ್ಲಿ ಇದೀರಾ ಅಂತ ಅನ್ಕೊಂಡು ನಿಮಗೆ ಪರ್ ಮಂತ್ 1,150 ಅಂದ್ರೆ 1,150 ರೂಪಾಯಿ ಕಟ್ಟಿದ್ರೆ ನಿಮಗೆ 50 lakh rupees ಇರೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಸಿಗುತ್ತೆ. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ನೋಡಿದ್ರೆ 50 lakh rupees ಲೈಫ್ ಕವರ್ ಇನ್ಕ್ಲೂಡ್ ಆಗಿದೆ. ಅಂದ್ರೆ ನಿಮ್ಗೆ ಏನಾದ್ರು ಆದ್ರೆ ನಿಮ್ ಫ್ಯಾಮಿಲಿಗೆ ಬರೋ ಅಮೌಂಟ್ 50 lakh rupees. ಸೊ ಅದೇ ನೀವು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಕೂಡ ಇದ್ರಲ್ಲಿ 50 lakh rupees ಸಿಗ್ತಾ ಇದೆ. ನಾವು ಮುಂಚೆ ನೋಡಿದ ನಾರ್ಮಲ್ ಪಾಲಿಸಿಗಿಂತ ಇದು ಆಲ್ಮೋಸ್ಟ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಡಬಲ್ ಇದೆ. ಅದರಲ್ಲಿ ನಮಗೆ ಬರೀ ಸಮ್ ಅಶ್ಯೂರ್ಡ್ ಇಲ್ಲ ಲೈಫ್ ಕವರ್ ಬರೀ 25 lakhs ಇತ್ತು. ಸೊ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಕೂಡ 25 lakhs ಇತ್ತು. ಬಟ್ ಇಲ್ಲಿ ಎರಡೂನು 50 lakhs ಇದೆ. ನಿಮ್ಗೆ ಏನಾದ್ರು ಆಯ್ತು ಅಂತಂದ್ರೆ ನಿಮ್ ಫ್ಯಾಮಿಲಿ 50 lakh rupees ಲೈಫ್ ಕವರ್ ಸಿಗುತ್ತೆ. ಸೊ ನಿಮ್ಗೆ ಆಕ್ಸಿಡೆಂಟಲ್ ಡೆತ್ ಆಯ್ತು ಅಂತ ಆ ಸಿಚುವೇಶನ್ ಅಲ್ಲಿ ಕೂಡ ನಿಮ್ ಫ್ಯಾಮಿಲಿಗೆ 50 lakhs ಕವರ್ ಸಿಗುತ್ತೆ. ಸೊ ಇದೇ ತರ ಈ ಪಾಲಿಸಿಗೂ ನೀವು ಪ್ರೀಮಿಯಂ ನ 10 ವರ್ಷ ಕಟ್ತೀರಾ ಅಂತ ಅನ್ಕೊಳ್ಳೋಣ. ನಾವು ಮೊದಲನೇದಾಗಿ ನೋಡಿದ ಎಕ್ಸಾಂಪಲ್ ನಿಮ್ ಪಾಲಿಸಿ ಡ್ಯೂರೇಷನ್ 16 ವರ್ಷ ಅಲ್ಲಿ 16 years ಇತ್ತು. ಸೊ ಇದರಲ್ಲೂ ನೀವು 16 yearsಗೋಸ್ಕರ ಈ ಪಾಲಿಸಿನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವು ಇವಾಗ ಮೊದಲನೇ ಪಾಲಿಸಿ ನೋಡಿದಂಗೆ ತಿಂಗಳಿಗೆ 20,000 ರೂಪಾಯಿ ಕಟ್ಟೋ ಬದಲು ಇಲ್ಲಿ 1,150 ರೂಪಾಯಿ ಕಟ್ತಾ ಇದೀರಾ ಪ್ರತಿ ತಿಂಗಳು. ನೀವು 50 lakhs ಕವರ್ ಇರೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂಡು ಪ್ರತಿ ತಿಂಗಳು 1,150 ರೂಪಾಯಿ ಕಟ್ತಾ ಇನ್ನ ಮಿಕ್ಕಿದ್ದು 18,850 ರೂಪಾಯಿನ ನೀವು ನಾರ್ಮಲ್ ಆಗಿ ಯಾವುದೋ ಒಂದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದ್ರೆ ನಾನು ಹೇಳ್ದಂಗೆ ಲಾಂಗ್ ಟರ್ಮ್ ಅಲ್ಲಿ 12% ಆವರೇಜ್ ರಿಟರ್ನ್ಸ್ ಕೊಡುತ್ತೆ. ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಮಿನಿಮಮ್ ಅಂದ್ರೂ 12% ರಿಟರ್ನ್ಸ್ ಜನರೇಟ್ ಮಾಡಬಹುದು. ಸೊ ನಾವು ಅದಕ್ಕೆ ಈ ಕ್ಯಾಲ್ಕುಲೇಷನ್ ಹೆಲ್ಪ್ ಆಗಲಿ ಅಂತ ಮಿನಿಮಮ್ ರಿಟರ್ನ್ಸ್ ನೇ ತಗೊಂತಾ ಇದೀವಿ. ನೀವು ಇಂಡೆಕ್ಸ್ ಅಲ್ಲಿ ಸೇಫೆಸ್ಟ್ ಆಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಯರ್ಲಿ ಆವರೇಜ್ 12% ಸಿಗುತ್ತೆ ಓವರ್ ದ ಲಾಂಗ್ ಟರ್ಮ್. ಸೊ ನೀವು ಇದನ್ನ 10 ವರ್ಷ ಕಟ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಆಮೇಲೆ 10 ವರ್ಷ ಆದ್ಮೇಲೆ ನೀವು ನೆಕ್ಸ್ಟ್ 6 years ಇಲ್ಲ ನೆಕ್ಸ್ಟ್ 6 ವರ್ಷ ಏನು ಕಟ್ಟೋದೇ ಇಲ್ಲ ಅಂತ ಅನ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು 10 ವರ್ಷ ಆಗಿದ್ ಕೂಡ್ಲೇನೆ ನಿಮ್ಮ ಹತ್ರ 43 lakh rupees ಅಷ್ಟು ಕಾರ್ಪಸ್ ಇರುತ್ತೆ. ಅಂದ್ರೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ 43 lakh rupees ಅಷ್ಟು ಬೆಳೆದಿರುತ್ತೆ. ಅದನ್ನ ನೀವು ಇನ್ನು 6 ವರ್ಷ ಸುಮ್ನೆ ಬಿಟ್ಟು ನೀವು ಟೋಟಲ್ ಆಗಿ 16 ವರ್ಷ ಆದ್ಮೇಲೆ ನೋಡಿದ್ರೆ ಅದು 84 lakh rupees ಕಾರ್ಪಸ್ ಆಗಿರುತ್ತೆ. ನಾವು ಮೊದಲು ನೋಡಿದ ಪಾಲಿಸಿಯಲ್ಲಿ ನೀವು ಹೆಂಗಿದ್ರು ನಾನು 10 ವರ್ಷ ಪ್ರೀಮಿಯಂ ಕಟ್ತೀನಿ, 6 ವರ್ಷ ಏನು ಮಾಡಲ್ಲ, ಟೋಟಲ್ ಆಗಿ 16 ವರ್ಷ ಆದ್ಮೇಲೆ ನನಗೆ ಇಷ್ಟ ಅಮೌಂಟ್ ವಾಪಸ್ ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ರಲ್ಲ. ಸೊ ಈ ಎಕ್ಸಾಂಪಲ್ ನೀವು 10 ವರ್ಷ ಮಾತ್ರ ಅದೇ 20,000 ಪ್ರತಿ
ತಿಂಗಳು ಕಟ್ತಾ ಇದ್ದೀರಾ ಇಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಅದಾದ್ಮೇಲೆ 6 ವರ್ಷ ಯಾವುದೇ ಅಮೌಂಟ್ ಇನ್ವೆಸ್ಟ್ ಮಾಡಲ್ಲ, ಇಲ್ಲ ಯಾವುದೇ ಪ್ರೀಮಿಯಂ ಪೇ ಮಾಡಲ್ಲ. ಸೊ ಟೋಟಲ್ ಆಗಿ 16 ವರ್ಷ ಆದ್ಮೇಲೆ ನಿಮ್ಗೆ ಇಲ್ಲೂ ಒಂದಷ್ಟು ದುಡ್ಡು ವಾಪಸ್ ಸಿಗ್ತಾ ಇದೆ. ನೀವು ಮೊದಲು ನೋಡಿದ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ 42 ಲಕ್ಷ ರೂಪಾಯಿ ಅಮೌಂಟ್ ಸಿಗ್ತಾ ಇದೆ 16 ವರ್ಷ ಆದ್ಮೇಲೆ. ಬಟ್ ಈ ಎಕ್ಸಾಂಪಲ್ ಅಲ್ಲಿ ಅದೇ 16 ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ 84 ಲಕ್ಷ ರೂಪಾಯಿ ಅಷ್ಟು ಕಾರ್ಪಸ್ ಅಮೌಂಟ್ ಇರುತ್ತೆ. ಇವಾಗ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನೀವು 13-14%, 15% ಕೂಡ ರಿಟರ್ನ್ಸ್ ಜನರೇಟ್ ಮಾಡಬಹುದು. ಅದೇನ್ ಸಿಕ್ಕಾಪಟ್ಟೆ ಕಷ್ಟ ಅಂತ ನಾನೇನ್ ಹೇಳಲ್ಲ. ನೀವು ಅಕಸ್ಮಾತ್ ಲಾಂಗ್ ಟರ್ಮ್ ಅಲ್ಲಿ 12% ಬದಲು 14% ಇಲ್ಲ ಒಂದ್ ಸ್ವಲ್ಪ ರಿಸ್ಕಿ ಆಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು 14% ರಿಟರ್ನ್ಸ್ ಜನರೇಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಅವಾಗ ನಿಮ್ ಕಾರ್ಪಸ್ ಟೋಟಲ್ 16 ವರ್ಷ ಆದ್ಮೇಲೆ 99 ಲ್ಯಾಕ್ಸ್ ಆಗಿರುತ್ತಿಲ್ಲ, ಆಲ್ಮೋಸ್ಟ್ 1 crore ಆಗಿರುತ್ತೆ. ನಿಮ್ಗೆ 16 ವರ್ಷದಲ್ಲಿ ನಿಮ್ಗೆ ಏನಾದ್ರು ಆಯ್ತು ಅಂತಂದ್ರೆ ನಿಮ್ ಲೈಫ್ ಕವರ್ 50 lakh rupees ಅಮೌಂಟ್ ಕೂಡ ನಿಮ್ ಫ್ಯಾಮಿಲಿ ಅವ್ರಿಗೆ ಸಿಗುತ್ತೆ. ನಿಮ್ಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಕೂಡ 50 lakhs ಕವರ್ ಇದೆ. ಅದು ಬಿಟ್ಟು ನಿಮ್ಗೆ 16 ವರ್ಷ ಆದ್ಮೇಲೆ ನಿಮ್ಗೆ ಏನೂ ಆಗ್ಲಿಲ್ಲ, ನಿಮ್ ಫ್ಯಾಮಿಲಿ ಅವ್ರನ್ನ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಲೇ ಇಲ್ಲ ಅಂತ ಅಂದ್ರೂ ನಿಮ್ಮ ಹತ್ರ ಇವಾಗ ಆಲ್ಮೋಸ್ಟ್ 1 crore ಅಷ್ಟು ಕಾರ್ಪಸ್ ಅಮೌಂಟ್ ಇದೆ. ಸೊ ಇದರಿಂದ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂಡಾಗ ನಿಮ್ಗೆ ಏನೂ ಆಗ್ಲೇ ಇಲ್ಲ ಆ ಟರ್ಮ್ ಪಾಲಿಸಿ ಡ್ಯೂರೇಷನ್ ವರ್ಗು ಅಂತಂದ್ರೆ ನೀವು ಕಟ್ಟಿರೋ ಅಮೌಂಟ್ ನಿಮ್ಗೆ ವಾಪಸ್ ಸಿಗಲ್ಲ. ಆದ್ರೆ ಒಂದ್ ವೇಳೆ ನಿಮ್ ಫ್ಯಾಮಿಲಿ ಅವ್ರ ಜೊತೆ ನೀವು ಇರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಿಮ್ ಫ್ಯಾಮಿಲಿ ಅವ್ರಿಗೆ ಒಂದು ಫೈನಾನ್ಷಿಯಲ್ ಕವರ್ ಇಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳೋ ಇಂಟೆನ್ಷನ್ ಇಲ್ಲ ಉದ್ದೇಶ ಬರೀ ಇಷ್ಟು ಮಾತ್ರ. ನೀವು ನಿಮ್ ಲೈಫ್ ಅಲ್ಲಿ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ನ ಸಪರೇಟ್ ಆಗಿ ಇಡೋದ್ರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದನ್ನ ನೋಡಿ. ನಿಮ್ಗೆ ಏನಾದ್ರು ಸಡನ್ ಆಗಿ ಹೆಚ್ಚು ಕಡಿಮೆ ಆಯ್ತು, ನೀವು ನಿಮ್ ಫ್ಯಾಮಿಲಿ ಜೊತೆ ಇನ್ಮೇಲೆ ಇಲ್ಲ ಅಂತಂದ್ರೆ ನಾವು ಮೊದಲು ನೋಡಿದ ಪಾಲಿಸಿಗಿಂತ ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ನಿಮ್ ಫ್ಯಾಮಿಲಿ ಅವರಿಗೆ ಜಾಸ್ತಿ ಅಮೌಂಟ್ ಫೈನಾನ್ಷಿಯಲ್ ಕವರ್ ಇಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇದೆ. ನೀವು ಇನ್ ಮಿಕ್ಕಿದ ಅಮೌಂಟ್ ಅನ್ನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನೀವು ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸಿಗಳು ಏನ್ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ ನೀವು ಪಾಲಿಸಿ ಡ್ಯೂರೇಷನ್ ಆದ್ಮೇಲೆ ಅದಕ್ಕಿಂತನೂ ಜಾಸ್ತಿ ರಿಟರ್ನ್ಸ್ ನಿಮಗೆ ಸಿಗ್ತಾ ಇದೆ. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು ಜನರಿಗೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಕನ್ವಿನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಈ ಲೈಫ್ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟ್ ಯಾರಿಗೆ ಹೊಳಿಬೇಕೋ ಅವ್ರಿಗೆ ಮಾತ್ರನೇ ಹೊಳೆಯೋದು. ಯಾರ್ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಓಪನ್ ಮೈಂಡೆಡ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಕನ್ವಿನ್ಸ್ ಆಗೋದು. ಬಟ್ ಅಂದ್ರೂ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಅಟೆಂಪ್ಟ್ ಮಾಡಿದ್ದೀನಿ. ನೀವು ಒಂದು ಪಾಲಿಸಿ ತಗೊಂಡು ಆ ಪಾಲಿಸಿಲಿ ಎಷ್ಟು ವರ್ಷ ಪ್ರೀಮಿಯಂ ಕಟ್ತೀರಾ, ಇಲ್ಲ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋ ಅದೇ ಅಮೌಂಟ್ಗೆ ನೀವು ಹೆಂಗೆ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ನ ಸಪರೇಟ್ ಆಗಿ ಇಟ್ಟರೆ ನಿಮ್ಗೆ ಯಾವ್ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಕ್ಕೆ. ಸೊ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ನೀವು ಎಷ್ಟು ಕವರ್ ಇರೋ ಪಾಲಿಸಿನ ತಗೋಬೇಕು, ಯಾವ್ಯಾವ ಇನ್ಶೂರೆನ್ಸ್ ಪ್ರೊವೈಡರ್ಸ್ ಹತ್ರ ನೀವು ಪಾಲಿಸಿನ ತಗೋಬಹುದು. ನೀವು ಅಕಸ್ಮಾತ್ ಆಲ್ರೆಡಿ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇಲ್ಲ ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ, ನೀವು ಪ್ರೀಮಿಯಂ ಪೇ ಮಾಡ್ತಿದ್ದೀರಾ ಅಂತಂದ್ರೆ ನೀವ್ ಏನ್ ಮಾಡಬಹುದು. ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ನ ನಿಮ್ ಲೈಫ್ ಅಲ್ಲಿ ಆದಷ್ಟು ಬೇಗ ತಗೊಂಡ್ರೆ ಏನೇನ್ ಬೆನಿಫಿಟ್ಸ್ ಇದೆ, ನಾನ್ ಪರ್ಸನಲ್ ಆಗಿ ಯಾವ ಟರ್ಮ್ ಇನ್ಶೂರೆನ್ಸ್ ನ ಯೂಸ್ ಮಾಡ್ತೀನಿ ಇದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಹೇಳಿ, ನಾನು ಅದನ್ನೇ ಒಂದು ಸಪರೇಟ್ ವಿಡಿಯೋ ಆಗಿ ಮಾಡ್ತೀನಿ. ಇದೆಲ್ಲ ಬಿಟ್ಟು ಒಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್ ಏನು ಅಂತಂದ್ರೆ, ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲರ ಹತ್ರನೂ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಇಷ್ಟೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಯ್ತು, ಆದ್ರೆ ಈ ವಿಡಿಯೋ ನಿಮ್ಮಲ್ಲಿ ಒಂದು ಸ್ವಲ್ಪ ಜನಕ್ಕೆ ಲೈಫ್ ಚೇಂಜಿಂಗ್ ಡಿಸಿಷನ್ ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಬಹುದು. ಸೊ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿದೀರಾ ಅಂತಂದ್ರೆ ಪರವಾಗಿಲ್ಲ. ಚಾನಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಟರ್ಮ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಯಾವುದೇ ರೀತಿ ಪ್ರಶ್ನೆ ಇದೆ ಅದನ್ನ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ತಿಳಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮನ್ನ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್.